ನಮಸ್ತೆ ಫ್ರೆಂಡ್ಸ್, ನಾನು ಕಲಾವತಿ. ಇವತ್ತು ಸುಲಭವಾಗಿ ಮೊಟ್ಟೆ ಗ್ರೇವಿ ಯಾವ ರೀತಿ ಮಾಡೋದು ತಂದು ಸುಲಭವಾಗಿ ಮನೆಯಲ್ಲಿ 2-3 ಮೊಟ್ಟೆ ಇದ್ದರೆ ಸಾಕು ಯಾವ ರೀತಿ ಗ್ರೇವಿ ಮಾಡೋದು ತಂದು ಹೊರಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಆ ರೀತಿನೇ ತಿಕ್ಕಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡೋದು ತಂದು ನೋಡೋಣ ಬನ್ನಿ. ಈಗ ನೋಡಿರಿ, 1-2 ಟೊಮೊಟೊ ಹಣ್ಣು ಮತ್ತು 1-2 ದಪ್ಪ ಸೈಜ 2 ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಮೆಣಸು ಬೇಕಂದ್ರೆ ತಗೋರಿ. ಮತ್ತು ಸ್ವಲ್ಪ ಅರಿಶಿಣ ಮತ್ತು ಇದು ಜೀರಿಗೆ ತೊಗೊಂಡೇನಿ ನೋಡಿರಿ. ಈಗ ನೋಡಿರಿ, ಟೊಮೊಟೊ ಹಣ್ಣು ನಾನು ಮಿಕ್ಸಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಮಿಕ್ಸಿ ಹಾಕ್ಕೊಳತ್ತೀನಿ. ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಹಾಕಬೇಕು. ಬೇಕಂದರೆ ಹಾಕೋರಿ, ಬೇಡಂತ ಸ್ಕಿಪ್ ಮಾಡ್ಬೋದು. ಎಲ್ಲನೇ ಹಾಕಬೇಕಂತ ಇಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಈಗ ನೋಡಿರಿ, ಪುದೀನ ಕೊತ್ತಂಬರಿ ಹಾಕೋರಿ. ಪುದೀನ ಇದ್ದರೆ ಹಾಕೋರಿ, ಪುದೀನ ಇದ್ದರೆ ಟೇಸ್ಟ್ ಮಾತ್ರ ಸೂಪರ್ ಬರುತ್ತೆ ರೀ. ಅದರ ಸಲುವಾಗಿ ಸ್ವಲ್ಪನೇ ನಾನು ಈಗ ಬೆಳ್ಳುಳ್ಳಿ ಹಾಕೋತೀನಿ ನೋಡಿರಿ. ಮತ್ತು ಸ್ವಲ್ಪ ಶೇಂಗಾ ಹಾಕ್ಲತ್ತೀನಿ ನೋಡಿರಿ. ಹುರಿದಿದಂಥ ಶೇಂಗಾ ಹಾಕೋದಿಂತ್ರ ಟೇಸ್ಟ್ ಬರ್ತದೆ ಅನ್ನೋ ಸಲುವಾಗಿ ಸ್ವಲ್ಪ ಶೇಂಗಾ ಹಾಕೊಂಡಿ ನೋಡಿರಿ. ಇದೆಲ್ಲ ಸ್ವಲ್ಪ ಸೋಪ್ ಕಾಳು ಹಾಕತ್ತೀನಿ ನೋಡಿರಿ. ಸೋಪ್ ಕಾಳು ಹಾಕೋದಿಂತ್ರ ಮತ್ತು ಡೈಜೆಷನ್ ಹಾಕದ, ದೇಹಕ್ಕೂ ಒಳ್ಳೇದಂತ ಸೋಪ್ ಕಾಳನ್ನ ತೊಗೊಂಡಿನಿ ರೀ. ಸೋಪ್ ಕಾಳು ಡೈಜೆಷನ್ಗೆ ಒಳ್ಳೇದು ತಂದು ಸೋಪ್ ಕಾಳು ಹಾಕೊಂಡೀನಿ. ಬೇಕಂದರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಅದೆಲ್ಲ ಹಾಕೊಂಡೀಗ ಮಿಕ್ಸರ್ಗೆ ತರಿಯಾಗಿ ರುಬ್ಕೊಂಡು ಬಂದೀನಿ ನೋಡಿರಿ. ನೀವು ಇದೇ ರೀತಿಯೇ ಮಿಕ್ಸರ್ಗೆ ಹಾಕೋಬೇಕಾಗ್ತದೆ ರೀ. ಈಗ ಒಂದು ಬಾಣಲೆ ತೊಗೊಂಡಿನಿ. ಅದು ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಏನೇನು ಮಸಾಲೆ ಹಾಕ್ಬೇಕಂತಂದು ತೋರಿಸ್ತೀನಿ ನೋಡಿರಿ. ಜಾಸ್ತಿ ಮಸಾಲೆ ಇಲ್ಲದೆ ಕಡಿಮೆ ಮಸಾಲೆ ಬಳಸಿ ಮೊಟ್ಟೆ ಗ್ರೇವಿ ಯಾವ ರೀತಿ ಮಾಡೋದು ತಂದು ಸುಲಭವಾಗಿ ತೋರಿಸ್ತೀನಿ. ಈಗ ನೋಡಿರಿ, ಇದಕ್ಕೆ ಪಲಾವ್ ಎಲೆನ ಹಾಕೊಂಡಿ ನೋಡಿರಿ 1-2. ಮತ್ತು ಸ್ವಲ್ಪ ಇದಕ್ಕೆ ಅದು ಏನು ನಾವೇನು ರುಬ್ಕೊಂಡಿರ್ಕೊಂಡಿದ್ದೇವಲ್ಲ ಮಸಾಲೆನ ಹಾಕ್ಲತ್ತೀನಿ ನೋಡಿರಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಇದಕ್ಕೆ ಬೇಯಿಸ್ಕೋಬೇಕಾಗತ್ತೆ ರೀ. ಹಸಿ ವಾಸನೆ ಹೋಗಬೇಕು. ಈ ಥರ ನೋಡಿರಿ. ಅದು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೋಬೇಕು ರೀ. ಅದು ಮಿಕ್ಸರ್ ಜಾರಿ ಒಳಗೂ ಪೇಸ್ಟ್ ಇರುತ್ತಲ್ಲ ರೀ ಅದಕ್ಕೆ. ಈಗ ನೋಡಿರಿ, ಸ್ವಲ್ಪ ಕುದಿಲತ್ತದಲ್ಲ, ಸ್ವಲ್ಪ 1 ನಿಮಿಷದ ಕಾಲ ಇದು ಮುಚ್ಚಿ ಕುದಿಸ್ಕೋಬೇಕಾಗತ್ತೆ ರೀ. ಹಸಿ ವಾಸನೆ ಎಲ್ಲ ಹೋಗುತ್ತಕ. ಈಗ ನೋಡಿರಿ, ಕಲರ್ ಸ್ವಲ್ಪ ಚೇಂಜ್ ಆಗೈತಿ. ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ. ಮತ್ತು ನೀವು ಜಾಸ್ತಿ ಜನ ಫ್ಯಾಮಿಲಿ ಮೆಂಬರ್ಸ್ ಏನಾರ ಜಾಸ್ತಿ ಇದ್ರಿ ಅಂದ್ರೆ ಜಾಸ್ತಿನೂ ಮಾಡ್ಕೋಬೋದು ರೀ. ನಾನು ಇಲ್ಲಿ ಒಂದು 3 ಮೊಟ್ಟೆ ಆಗೋಷ್ಟು ಮಾಡ್ಕೊಳ್ತೇನೆ. ಈಗ ನೋಡಿರಿ, ಸ್ವಲ್ಪ ಕುದ್ದಿದಾದ ನಂತರ ಸ್ವಲ್ಪ ನಾನು ಚಿಟಿಕೆ ಅಷ್ಟೇ ಅರಿಶಿಣ, ಈ ಥರ ಸ್ವಲ್ಪ ಮಧ್ಯದಲ್ಲೇ ಹಾಕೊಂಡ್ರೆ ಅರಿಶಿಣ ಪೌಡರ ಚೆನ್ನಾಗಿರುತ್ತೆ ಅನ್ನೋ ಸಲುವಾಗಿ ಈಗ ಹಾಕೊಂಡೀನಿ ರೀ ನೋಡಿ. ಈಗ ನೋಡಿ, ಚಿಲ್ಲಿ ಪೌಡ್ರನ್ನ ಹಾಕ್ಕೊಳತ್ತೀನಿ ನೋಡಿರಿ. 1 ಸ್ಪೂನಷ್ಟು, 1 ಸ್ಪೂನಷ್ಟು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೋಬೋದು ರೀ. ಈಗ ನೋಡಿ, ಇದು ಸ್ವಲ್ಪನೇ ಕುದ್ದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ರೀ. ಈಗ ನೋಡಿರಿ, ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೊಟ್ಟೆನ 3 ಮೊಟ್ಟೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡು ಸೊಪ್ಪೆಲ್ಲ ಬಿಚ್ಚಿ ಅದಕ್ಕೆ ಸ್ವಲ್ಪ ನಡುವ ಕಟ್ ಮಾಡೀನಿ ನೋಡಿರಿ. ಅದೇ ರೀತಿ ಕಟ್ ಮಾಡಿ ನೀವು ಹಾಕ್ಕೋಬೇಕಾಗುತ್ತೆ. ಈಗ ನೋಡಿರಿ, ತಿಕ್ಕಾಗಿ ರೆಡಿ ಆಗೈತಿದು. ಈಗ ಲಾಸ್ಟ್ ಮೂಮೆಂಟ್ ಒಳಗೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಕುದ ನಂತರ ಈಗ ನೋಡಿರಿ, ನಾನು ಮೊಟ್ಟೆನ ಹಾಕ್ಕೊಳ್ತೀನಿ ನೋಡಿರಿ. ಈ ಮೊಟ್ಟೆನ ಸ್ಟಾರ್ಟಿಂಗೆ ಹಾಕೊಂಡ್ಬಿಟ್ರೆ ಎಲ್ಲ ಒಡೆದು ಸರಿಯಾಗಿ ಆಗಂಗಿಲ್ಲ ರೀ. ಈಗ ನೋಡಿರಿ, ಈ ಥರ ಕಟ್ ಮಾಡ್ಕೊಂಡು ನೋಡಿ, ಇದೇ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ ರೀ. ನೀವು ಬೇಕಂದರೆ ಮೊಟ್ಟೆನ ಫ್ರೈ ಮಾಡ್ಕೊಂಡು ಬೇಕಾದ್ರೆ ಹಾಕೋಬೋದು, ಅದನ್ನು ಮಸ್ತಾಗಿ ಟೇಸ್ಟ್ ಬರ್ತದೆ. ಈ ಥರನೂ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರ್ತದೆ ನೋಡಿರಿ. ಹೊರಗಡೆ ಎಲ್ಲ ಇದೇ ರೀತಿ ಮಾಡಿರ್ತಾರೆ ರೆಸ್ಟೋರೆಂಟ್ ಒಳಗೆಲ್ಲ. 3 ಮೊಟ್ಟೆದು ಯಾವ ರೀತಿ ಗ್ರೇವಿ ಮಾಡ್ಕೋಬೇಕಂತಂದು ತೋರಿಸಿ ನೋಡಿರಿ. ನೀವು ಹೆಚ್ಚಕಮ್ಮ ಬೇಕಂದ್ರೂ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಜಾಸ್ತಿ ಮಾಡ್ಕೋಬೋದು ರೀ. ಈ ಮೊಟ್ಟೆ ಹಾಕಿದ ನಂತರ ಒಂದು ನಿಮಿಷದ ಕಾಲ ಈ ಥರ ಬೇಯಿಸ್ಕೋಬೇಕು ರೀ. ಚೆಂದಾಗಿ ಕುದಿಸ್ಕೋಬೇಕು. ಮತ್ತು ಮೊಟ್ಟೆ ಒಳಗೆಲ್ಲ ಉಪ್ಪು, ಖಾರ ಮತ್ತು ಈಗ ನೋಡಿರಿ, ನೀವು ಬೇಕಂದರೆ ಇದಕ್ಕೆ ಚಾಟ್ ಮಸಾಲ, ಧನಿಯಾ ಮಸಾಲ, ಚಿಕನ್ ಮಸಾಲ ಯಾವ ಬೇಕಾದರೂ ಮಸಾಲ ನೀವು ಸೇರಿಸ್ಕೋಬೋದು ರೀ. ನಾ ಜಾಸ್ತಿ ಮಸಾಲೆ ಬಳಸಲಾರದೆ ಮತ್ತು ಮನೆ ಒಳಗೆ ಇದ್ದಿದ್ದೆ ಮಸಾಲೆನ ಹಾಕಿ ಮೊಟ್ಟೆ ಗ್ರೇವಿ ಯಾವ ರೀತಿ ಮಾಡೋದು ತಂದು ಸಂಪೂರ್ಣವಾಗಿ ತೋರಿಸೀನಿ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ಇದು ಕುದ್ದದ ನಂತರ ಕಲರ್ನೂ ಚೇಂಜ್ ಆಗೈತೆ ರೀ. ಉಪ್ಪು ಖಾರ ಎಲ್ಲ ಮೊಟ್ಟೆ ಒಳಗೆಲ್ಲ ಹೀರ್ಕೊಂಡಿರ್ತದೆ. ಇದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಬರ್ತದೆ ಅನ್ನೋ ಸಲುವಾಗಿ ಮೊದಲೇ ಕೊತ್ತಂಬರಿ ಸೊಪ್ಪನ್ನ
ನಾವು ಮಿಕ್ಸಿಗೆಲ್ಲ ಹಾಕ್ಕೊಂಡಿರ್ತೀವಲ್ಲ ಲಾಸ್ಟ್ ಮೂಮೆಂಟ್ ಒಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಕೋಬೇಕ್ರಿ. ಈಗ ನೋಡಿರಿ ಲಾಸ್ಟಿಗೆ ನಮ್ಮದು ಮೊಟ್ಟೆ ಗ್ರೇವಿ ರೆಡಿ ಆಗೈತೆ ನೋಡಿರಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಆ ಥರ ಮೊಟ್ಟೆ ಗ್ರೇವಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಧಾನದಲ್ಲಿ ಜಾಸ್ತಿ ಮಸಾಲೆ ಬಳಸಲಾರದೆ ಯಾವ ರೀತಿ ಮಾಡೋದು ತಂದು ತೋರಿಸಿನಿ ನೋಡಿರಿ. ಈ ಮೊಟ್ಟೆ ಗ್ರೇವಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಇದೇ ಥರ ಈಜಿ ರೆಸಿಪಿಗಾಗಿ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್.